ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಿಯ ಬಂಧುಗಳೇ, ಸಂಸಾರ ಭಾರವಾಗಿ ತೋರುವುದು ಯಾವಾಗ? ಶರಣರ ವಚನಗಳು ನಮಗೆ ಸುಲಭ ಉದಾಹರಣೆ ಕೊಡುತ್ತವೆ. ನದಿಯ ಆಳದಲ್ಲಿ ಈಜುವವನನ್ನು ನೋಡಿ, ಅವನು ಸಂಪೂರ್ಣವಾಗಿ ನೀರಿನೊಳಗೆ ಮುಳುಗಿದ್ದಾನೆ. ಆದರೆ ನೀರು ಅವನ ಮೇಲೆ ಭಾರವಾಗಿ ತೋರುವುದಿಲ್ಲ, ಏಕೆಂದರೆ ಅವನು ನೀರಿನೊಳಗೆ ಲೀನವಾಗಿದ್ದಾನೆ. ಆದರೆ ಅದೇ ನೀರನ್ನು ಕೊಡದಲ್ಲಿ ಕುತ್ತಿಗೆಯ ಮೇಲೆ ಹೊತ್ತುಕೊಂಡು ನಡೆದರೆ ಹೇಗೆ ಒಂದೇ ಎರಡೇ ಪಾತ್ರೆಯಲ್ಲಿ ಹೇಗೆ ಒಂದು ಎರಡು ಪಾತ್ರೆಯ ಕತ್ತಿಗೆ ಭಾರವಾಗುತ್ತವೆ, ಹೆಗಲಿಗೆ ಭಾರವಾಗುತ್ತವೆ. ನದಿ ಒಳಗಿನ ಆಳವಾದ ನೀರು 100 ಟನ್ ಇದ್ದರೂ ಮುಳುಗಿದವನಿಗೆ ಭಾರವಲ್ಲ. ಆದರೆ ಒಂದು ಪಾತ್ರೆಯ ನೀರನ್ನು ಹೊತ್ತುಕೊಂಡು ಹೊರಗೆ ಹೋದರೆ ಭಾರವೇ ಭಾರ. ಇದನ್ನು ಶರಣರು ಸಂಸಾರಕ್ಕೆ ಹೋಲಿಸಿದ್ದಾರೆ. ಉಪದೇಶದ ತತ್ವ: ನಮ್ಮ ಜೀವನದಲ್ಲಿ ಮನೆ, ಮನಸ್ಸು, ಹಣ, ಸಂಬಂಧ, ಆಲ್ ಇವುಗಳನ್ನು ನನ್ನದು ಎಂದು ಹಿಡಿದುಕೊಂಡು ನಡೆದರೆ ಒಂದೇ ಪಾತ್ರೆ ನೀರಿನಂತೆ ಭಾರವಾಗುತ್ತದೆ. ಪ್ರತಿಯೊಂದು ಸಂಬಂಧ, ಪ್ರತಿಯೊಂದು ಸಂಪತ್ತು ನಮ್ಮ ಭುಜದ ಮೇಲೆ ಹೊರೆ ಹಾಕುತ್ತದೆ. ಹಾಗೆ ಸಂಸಾರ ವಜ್ರದಂತೆ ಕಲ್ಲಾಗುತ್ತದೆ. ಆದರೆ ನಾವು ಆ ನದಿಯಲ್ಲಿ ಈಜುವನಂತೆ ಬದುಕಿದರೆ ಸಾಕು. ಇದು ನನ್ನದು ಎಂಬ ಅಹಂಕಾರವಿಲ್ಲದೆ, ಎಲ್ಲವೂ ಇಷ್ಟೇ ಇರಲಿ ಎಂಬ ಹಿಡಿತವಿಲ್ಲದೆ, ಎಲ್ಲವೂ ಶಿವನ ಇಚ್ಛೆಗೆ ಎಂಬ ಶರಣಾಗತಿಯೊಂದಿಗೆ ನಡೆದರೆ ಅದೇ ಸಂಸಾರ ಹಗುರವಾಗುತ್ತದೆ. ನೀರಿನಲ್ಲಿ ಮುಳುಗಿ ತೇಲುವವನಿಗೆ ತೂಕ ಇಲ್ಲದಂತೆ, ದೈವದ ನಂಬಿಕೆಯಲ್ಲಿ ಲೀನವಾದವನಿಗೆ ಲೋಕದ ಭಾರವಿಲ್ಲ. ಬದುಕಿಗೆ ಮಾರ್ಗದರ್ಶನ: ನಿನ್ನ ಕೈಲಾದ ಕರ್ಮವನ್ನು ಮಾಡು, ನಿನ್ನ ಕೈಲಾದ ಕರ್ಮವನ್ನು ಮಾಡು. ಫಲದ ಮೇಲೆ ಹಕ್ಕು ತೋರಬೇಡ. ಮನೆ, ಮಾತು, ಸಂಬಂಧ, ಸಂಪತ್ತು ಇವುಗಳನ್ನೆಲ್ಲ ದೇವರ ಧಾರೆ ಎಂದು ನೋಡು. ಹೀಗೆ ನಿರಾಳವಾಗಿ ಮನಸ್ಸಿನಿಂದ ಬದುಕಿದರೆ ಸಂಸಾರ ಎಂಬ ಸಮುದ್ರದ ಮಧ್ಯದಲ್ಲಿದ್ದರೂ ಅದು ಭಾರವನಿಸುವುದಿಲ್ಲ, ನಿರಾಳವಾಗಿರುವುದು. ಹಾಗೆ ಸಂಸಾರದಲ್ಲಿದ್ದುಕೊಂಡು ಇಲ್ಲದಂತೆ ಸಾಗಿದರೆ ಅದೇ ಜೀವನ, ಅದೇ ಮೋಕ್ಷ.